ನಮಸ್ಕಾರ ಸ್ನೇಹಿತರೆ. ಸ್ಯಾಂಡಲ್ವುಡ್‌ನ ನಾಯಕಿ ನಟಿ ಸೋನಾಲ್ ಮಂತೆರೋ ಮದುವೆ ಆದ್ಮೇಲೆ ಯಾವ ಸಿನಿಮಾ ಒಪ್ಪಿದ್ದಾರೆ? ರಿಲೀಸ್‌ಗೆ ಈಗ ರೆಡಿ ಇರೋ ಸಿನಿಮಾ ಯಾವುದು? ಈ ಎಲ್ಲದರ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಸ್ಯಾಂಡಲ್ವುಡ್‌ನ ನಟಿ ಸೋನಾಲ್ ಮಂತೆರೋ ಮದುವೆ ಆದ್ಮೇಲೆ ಏನ್ ಮಾಡ್ತಿದ್ದಾರೆ? ಯಾವುದೇ ಸಿನಿಮಾಗಳನ್ನ ಒಪ್ಪಲೇ ಇಲ್ವೇ? ಗಂಡ ಮತ್ತು ಮನೆ ಅಂತ ಕಳೆದು ಹೋದ್ರೆ ನೋವೇ ಚಾನ್ಸೇ ಇಲ್ಲ ನೋಡಿ. ಯಾಕಂದ್ರೆ ಪತಿ ತರುಣ್ ಸುಧೀರ್ ಈ ರೀತಿ ಏನೂ ಇಲ್ಲ. ಸೋನಾಲ್ ಮೆಂತೆರೋ ಕಲಾಸಕ್ತಿ ಬಗ್ಗೆ ತಿಳಿದುಕೊಂಡಿದ್ದಾರೆ. ಹಾಗಾಗಿ ಪತ್ನಿ ಸೋನಾಲ್ ಮೆಂತೆರೋ ಅಭಿನಯದ ಆಸಕ್ತಿ ಬಗ್ಗೆ ಪ್ರೋತ್ಸಾಹ ಕೊಡ್ತಾನೆ ಇದ್ದಾರೆ. ಆದರೆ ಮದುವೆ ಮುಂಚೆನೆ ಸೋನಾಲ್ ಮೆಂತೆರೋ ಒಂದಷ್ಟು ಸಿನಿಮಾಗಳನ್ನ ಒಪ್ಪಿದ್ದರು. ಆ ಒಂದು ಸಿನಿಮಾಗಳಲ್ಲಿ ರಾಕ್ಷಸ ಚಿತ್ರವೂ ಇದೆ. ಈ ಒಂದು ಸಿನಿಮಾ ಇದೀಗ ರಿಲೀಸ್‌ಗೆ ರೆಡಿಯಾಗಿದೆ. ಸೋನಾಲ್ ಮೆಂತೆರೋ ಅಭಿನಯದ ರಾಕ್ಷಸ ಚಿತ್ರದ ಕಾನ್ಸೆಪ್ಟ್ ಚೆನ್ನಾಗಿದೆ. ಟೈಮ್ ಲೂಪ್ ಕಾನ್ಸೆಪ್ಟ್ ಮೇಲೆನೆ ಇಡೀ ಸಿನಿಮಾ ಇದೆ. ಇದರಲ್ಲಿ ಪ್ರಜ್ವಲ್ ದೇವರಾಜ್ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಈಗಾಗಲೇ ಈ ಚಿತ್ರದ ಒಂದು ಟೀಸರ್ ಹೆಚ್ಚು ಗಮನ ಸೆಳೆದಿದೆ. ಇದೇ ಚಿತ್ರದಲ್ಲಿಯೇ ಸೋನಾಲ್ ಮಂತೆರೋ ಅಭಿನಯಿಸಿದ್ದಾರೆ. ಇದನ್ನ ಅಧಿಕೃತವಾಗಿಯೇ ಸಿನಿಮಾ ತಂಡ ಹೇಳಿಕೊಂಡಿದೆ. ಈ ಮೂಲಕ ತಮ್ಮ ಚಿತ್ರದ ನಾಯಕಿ ಇವರೇ ಅನ್ನೋದನ್ನ ಡೈರೆಕ್ಟರ್ ಲೋಹಿತ್ ಹೇಳಿಕೊಂಡಿದ್ದಾರೆ. ಅಂದಹಾಗೆ ಈ ಚಿತ್ರ ಮುಂದಿನ ತಿಂಗಳು ರಿಲೀಸ್ ಆಗುತ್ತಿದೆ. ಹೌದು, ಸೋನಾಲ್ ಮತ್ತು ಪ್ರಜ್ವಲ್ ದೇವರಾಜ್ ಅಭಿನಯದ ರಾಕ್ಷಸ ಚಿತ್ರ ರಿಲೀಸ್ ಅನೌನ್ಸ್ ಆಗಿದೆ. ಫೆಬ್ರವರಿ 26ರಂದು ಈ ಚಿತ್ರ ರಿಲೀಸ್ ಆಗುತ್ತಿದೆ. ವಿಶೇಷವಾಗಿ ಈ ದಿನ ಶಿವರಾತ್ರಿ ಕೂಡ ಇದೆ. ಹಾಗಾಗಿ ಈ ಚಿತ್ರ ವಿಶೇಷ ದಿನವೇ ರಿಲೀಸ್ ಆಗುತ್ತಿದೆ ಅಂತಲೂ ಹೇಳಬಹುದು. ಸೋನಾಲ್ ಮಂತೆರೋ ಮತ್ತು ಪ್ರಜ್ವಲ್ ದೇವರಾಜ್ ಅಭಿನಯದ ಈ ಚಿತ್ರದಲ್ಲಿ ಇನ್ನು ಹಲವು ಕಲಾವಿದರು ಅಭಿನಯಿಸಿದ್ದಾರೆ. ಶೋಭರಾಜ್, ವತ್ಸಲ ಮೋಹನ್, ಸಿದ್ಲಿಂಗು ಶ್ರೀಧರ್, ರಾಥೋಡ್ ಹೀಗೆ ಈ ಎಲ್ಲಾ ಕಲಾವಿದರು ಇದರಲ್ಲಿದ್ದಾರೆ ಅಂತಲೇ ಹೇಳಬಹುದು. ಸ್ನೇಹಿತರೆ, ಸೋನಾಲ್ ಅವರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.